ವಿಜಯಪುರದಲ್ಲಿ ಪಿಪಿಪಿ ಮಾದರಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ಹೆಚ್ಚುತ್ತಿದೆ. ಸರ್ಕಾರದ ಒಡೆತನದಲ್ಲಿಯೇ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ 18ರಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಜಿಲ್ಲೆಯ ನೂರಾರು ಸಾಮಾಜಿಕ ಸಂಸ್ಥೆಗಳು ಈ ಹೋರಾಟಕ್ಕೆ ಬೆಂಬಲ ಘೋಷಿಸಿವೆ. जबकि दूसरे डिस्ट्रिक्ट में मेडिकल कॉलेज से बनाए गए, हमारा राइट टू इक्वालिटी का हक छीना जा रहा है, हमारा राइट टू एजुकेशन का हक हमसे छीनने की कोशिश की जा रही है। हम इस सरकार से और एक बार अपील करना चाहते हैं, एक दरखास्त करना चाहते हैं कि हमें पूरी तरह से मेडिकल कॉलेज। मेरा नाम अब्दुल मुना पठानी है। ಪಂಜಿನ ಮೆರವಣಿಗೆ, ರಂಗೋಲಿ ಚಳವಳಿ, ರಕ್ತದ ಸಹಿ ಅಭಿಯಾನ, ಪತ್ರ ಚಳವಳಿ ಸೇರಿದಂತೆ ಹಲವು ಸೃಜನಾತ್ಮಕ ಹೋರಾಟಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆದಿದೆ. ಆದಾಗ್ಯೂ ಸರ್ಕಾರದಿಂದ ಪ್ರಕ್ರಿಯೆ ಲಭ್ಯವಾಗದ ಹಿನ್ನೆಲೆಯಲ್ಲಿ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 19ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗವಾಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದ ನಿಯೋಗವು ತೀವ್ರ ನಿರಾಶೆ ಮತ್ತು ಅವಮಾನ ಅನುಭವಿಸಿ ಹಿಂತಿರುಗಿದೆ. 2 ತಿಂಗಳಿನಿಂದ ಸತ್ಯಾಗ್ರಹ ನಡೆಸುತ್ತಿರುವ ಹೋರಾಟಗಾರರ ಜೊತೆ 5 ನಿಮಿಷ ಕಳೆಯುವ ಸೌಜನ್ಯವನ್ನು ತೋರದ ಮುಖ್ಯಮಂತ್ರಿಗಳ ವರ್ತನೆಯನ್ನು ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಇವತ್ತು ಸಾಕಷ್ಟು ದಿನಗಳಿಂದ ಖಾಸಗೀಕರಣ ಮಾಡಬಾರದಂತೆ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಹೋರಾಟವನ್ನು ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಹಕ್ಕುಪೂರ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕೂಡ ಗಮನ ಹರಿಸದೆ ತಮ್ಮ ವಿಚಾರವನ್ನು ಕೂಡ ಇದರ ಬಗ್ಗೆ ವಿಚಾರಗಳನ್ನ ಕೈಗೊಳ್ಳದೆ ಇದನ್ನ ನಾವು ಇದು ಮಾಡೋದನ್ನ ನಾವು ಖಂಡಿಸ್ತಿದೀವಿ. ಅದಕ್ಕೆ ಇವತ್ತು ನಾವು ಸರ್ಕಾರಿ ವೈದ್ಯಕೀಯವನ್ನ ಖಾಸಗೀಕರಣ ಮಾಡಬಾರದು. ಇವತ್ತು ಪ್ರತಿಯೊಬ್ಬ ಬಡವರಿಗೆ, ಪ್ರತಿಯೊಬ್ಬ ಬಡ ಮಕ್ಕಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿರ್ಧಾರ ತಗೊಳ್ಳಬೇಕು. ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ವಿಜಯಪುರ ಜಿಲ್ಲೆಯ ಪ್ರತಿಯೊಂದು